ನಮಸ್ತೆ. ಪ್ರಾಪರ್ಟೀಸ್ ಕರ್ನಾಟಕ. ಇದು ಒಂದು ಬ್ಯೂಟಿಫುಲ್ ಮೇಂಟೈನ್ಡ್ ಫಾರ್ಮ್ ಲ್ಯಾಂಡು. ಮೇಜರ್ ಬಂದು ಕೊಕೊನಟ್ ಟ್ರೀಸ್ ಇದೆ, 300-400 ಇದೆ. ಮೇಜರ್ ಕ್ರಾಪ್ಸ್ ಬಂದು 404 ವರ್ಷದ ತೆಂಗಿನ ಮರಗಳು. ಇದರ ವಿಸ್ತೀರ್ಣ ಬಂದು 5 ಎಕರೆ 35 ಗುಂಟೆ, 2 RDC ಬರುತ್ತೆ. ಓನರ್ ಒಬ್ಬರೇ. ಲ್ಯಾಂಡ್ ಮಧ್ಯದಲ್ಲಿ ಈ ಥರ ಒಂದು ಬ್ಯೂಟಿಫುಲ್ ಮನೆಯನ್ನು ತಾವು ಕಾಣ್ಬೋದು. ಹೊಸ ಮನೆ, ಒಂದು ಪೇಂಟ್ ಮಾಡಿಕೊಂಡು ವಾಸ ಮಾಡುವಂಥ ಮನೆ. ಮತ್ತು ಮನೆ ಸುತ್ತಲೂ ಕೂಡ ಈ ಥರ ಫೇವರ್ ಟೈಲ್ಸ್ ಮುಖಾಂತರ ಫಿನಿಷಿಂಗ್ ಆಗಿದೆ. ಮತ್ತು ಮನೆ ವಿಸ್ತೀರ್ಣ ಏನು ಬರುತ್ತೆ ಅದು ಬಂದು 60/100 ಡೈಮೆನ್ಷನ್ ಬಂದಿರತಕ್ಕಂಥ ಈ ಮನೆ. ಸುತ್ತಲೂ ಕೂಡ ಈ ರೀತಿ ಟ್ರೆಡಿಷನಲ್ ಗೇಟ್ ಮಾಡ್ಕೊಂಡಿದ್ದಾರೆ. ಬ್ಯೂಟಿಫುಲ್ ತೋಟ. ಪ್ರತಿ ಒಂದು ತೆಂಗಿನ ಮರಕ್ಕೂ 30 ಅಡಿ ಗ್ಯಾಪ್ ಕೊಟ್ಕೊಂಡಿದ್ದಾರೆ. ಪ್ರತಿಯೊಂದು ತೆಂಗಿನ ಮರಕ್ಕೆ ಒಂದು ಇಂಡಿವಿಜುವಲ್ ಟ್ಯಾಪ್ ಇದೆ. ನೀರು ಸರಾಗವಾಗಿ ನೀರು ಹೋಗಲಿಕ್ಕೆ ಟ್ಯಾಪ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ವಿಸ್ತೀರ್ಣದ ಜಮೀನಲ್ಲಿ 2 ಬೋರ್ವೆಲ್ ಇದೆ. ಪ್ರತಿ ಬೋರ್ವೆಲ್ಲೂ ಕೂಡ 2.5 ಇಂಚಸ್ ನೀರಿದೆ. ಪವರ್ ಇದೆ, TC ಇದೆ. ಒಂದು ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಮನೆ ಕಾಣ್ಬೋದು. ಮನೆ ಸುತ್ತಲೂ ಕೂಡ ಫೇವರ್ ಟೈಲ್ಸ್ ಫಿನಿಷಿಂಗ್ ಆಗಿದೆ. ನೀರು ಸಫಿಷಿಯೆಂಟ್ ಆಗಿದೆ. ಅದು ಓವರ್ ಟ್ಯಾಂಕ್ ಇಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಸ್ಟ್ಯಾಂಡ್. ಇದು ಮನೆಯ ಫ್ರಂಟ್ ವ್ಯೂ. ಇದು ಮನೆಯ ಸುತ್ತಲೂ ಕೂಡ ವಿಶಾಲವಾದ ಒಂದು ಅಂಗಳ ಇದೆ. ಇನ್ನೂ ಸ್ವಲ್ಪ ಫೈನಲ್ ಟಚಪ್ ಆಗಿ ಫಿನಿಷಿಂಗ್ ಮಾಡಿಕೊಡ್ತಾರೆ. ಇದೆಲ್ಲ ಆರಾಮ್ಸೆ ಫೇವರ್ ಟೈಲ್ಸ್ ಮುಗ್ದು ಎಲ್ಲ ಫಿನಿಷಿಂಗ್ ಆಗಿರ್ತಕ್ಕಂಥ ಒಂದು ಮನೆ ಒಂದು 2 BHK ಇದೆ. ವಿಶಾಲವಾದ ಮನೆ, 30-40 ಮನೆ ಇದೆ. ಸೊ ಈ ಒಂದು ತೋಟದಲ್ಲಿ ತೆಂಗಲ್ಲದೆ ಮಹಾಗನಿ ಅಂತ ಒಂದು ಕಮರ್ಷಿಯಲ್ ಕ್ರಾಪ್ಸನ್ನು ತಾವು ಕಾಣ್ಬೋದು. ಅದು 380 ಮಹಾಗನಿ ಇದೆ. ಅದಕ್ಕೂ 4 ವರ್ಷ ಆಗಿದೆ. ಸೊ ಪ್ರತಿಯೊಂದು ತೆಂಗಿನ ಮರ ಮಧ್ಯೆ 30 ಅಡಿ ಗ್ಯಾಪ್ ಇದೆ. ಈಗ ಇದಕ್ಕೆ 4 ವರ್ಷ ಆಗಿದೆ. ಜೊತೆಗೆ ಈ ತೆಂಗಿನ ತೋಟದಲ್ಲಿ ಮಹಾಗನಿ ಮತ್ತು ತೆಂಗು ಬಿಟ್ಟರೆ ಇಂಡಿವಿಜುವಲ್ ಆಗಿ ಅವರ ಸ್ವಂತ ಬಳಕೆ ಮಾಡ್ಕೊಳ್ಳಿಕ್ಕೆ ಒಂದು 65 ಥರದ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದಾರೆ. ಅದು ಸೀಬೆ ಇರ್ಬೋದು, ಮಾವು ಇರ್ಬೋದು, ಸಪೋಟ ಇರ್ಬೋದು, ದಾಳಿಂಬೆ ಇರ್ಬೋದು, ಸೇಬು, ಮೋಸಂಬಿ, ಕಿತ್ತಳೆ, ಹೀಗೆ ಹಲಸಿನ ಹಣ್ಣು, ಹಾಗೆ ಸ್ವಂತಕ್ಕೆ ಇಟ್ಕೊಂಡಿರ್ತಕ್ಕಂಥ ಒಂದು 65 ಥರದ ಹಣ್ಣಿನ ಮರಗಳನ್ನು ತಾವು ಕಾಣ್ಬೋದು. ಇದೆಲ್ಲ ಫ್ರಂಟ್ ವ್ಯೂ. ಇದು ಮನೆಯ ಫ್ರಂಟ್ ವ್ಯೂ. ಇದು ತೋಟಿಗೆ ಬರ್ತಕ್ಕಂಥ ಎಂಟ್ರೆನ್ಸ್. ಇದು ಅಂದರೆ ಇದರಲ್ಲಿ ವಿಶೇಷ ಏನಂದರೆ ಈ ಒಂದು ಜಮೀನಿಗೆ 2 ಕಡೆ ರಸ್ತೆ ಇದೆ. ಒಂದು ಉತ್ತರ ಮತ್ತು ದಕ್ಷಿಣ 2 ಕಡೆಗೂ ರಸ್ತೆ ಇದೆ. 2 ಕಡೆಗೂ ಕೂಡ ಗೇಟ್ ಹಾಕ್ಕೊಂಡಿದ್ದಾರೆ. ಒಂದು ಕಡೆ ಸ್ಲೈಡಿಂಗ್ ಗೇಟ್ ಇದೆ, ಇನ್ನೊಂದು ಕಡೆ ಮಾಮೂಲಿ ಗೇಟು ಇಟ್ಕೊಂಡಿದ್ದಾರೆ. ಮತ್ತು ಈ ತೋಟದ ಸುತ್ತ ಕೂಡ 4 ದಿಕ್ಕಲ್ಲಿ ಕೂಡ, ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕಲ್ಲಿ ಕೂಡ ದೊಡ್ಡ ದೊಡ್ಡ ವಿಲೇಜ್ ಇರ್ತದೆ. ಈ 4 ಕಡೆಯಿಂದ ಬರ್ಬೋದು. ಒಂದು ಕಡೆಯಿಂದ ಮಾತ್ರ ಬಸ್ ರೂಟು. ಅಲ್ಲಿಂದ ಬಂದರೆ ಬರೀ ಜಸ್ಟ್ 200 ಮೀಟ್ರ್ ಆಗುತ್ತೆ. ಇನ್ನು ಸೌತ್ ಕಡೆಯಿಂದ ಬಂದರೆ 1 ಕಿಲೋಮೀಟ್ರು ಬಸ್ ರೂಟಿಂದ ಬರಬೇಕಾಗತ್ತೆ. ಅಲ್ಲೊಂದು ದೊಡ್ಡ ವಿಲೇಜ್ ಇದೆ. ಸೊ ಎಲ್ಲ ಥರದ ವಸ್ತು ಮೆಟೀರಿಯಲ್ಸ್ಗಳು ಸಿಗುವಂಥ ಒಂದು ಕಮರ್ಷಿಯಲ್ ವಿಲೇಜ್ ಇದೆ. ಇಲ್ಲಿಂದ ಕರೆಕ್ಟಾಗಿ 3 ಕಿಲೋಮೀಟ್ರ್ ಆಗುತ್ತೆ. ಉಳಿದಂತೆ ಇಲ್ಲಿ ವ್ಯವಸಾಯ ಮಾಡೋದಕ್ಕೆ ಲೇಬರು ಸಮಸ್ಯೆ ಏನು ಬರೋದಿಲ್ಲ. ಸಾಯಿಲ್ ತುಂಬ ಚೆನ್ನಾಗಿದೆ, ಗುಡ್ ಫರ್ಟೈಲ್ ಸಾಯಿಲು. ಈ ಸ್ವಲ್ಪ ಬಾಳೆ ಹಾಕ್ಕೊಂಡಿದ್ರು, ಬಾಳೆನ ರಿಮೂವ್ ಮಾಡಿ ಹಾಗೇನೆ ಗೊಬ್ಬರ ಆಗಲಿ ಅಂತ ಬಿಟ್ಟಿದ್ದಾರೆ. ಸೊ ಮುಂದಿನ 2 ವರ್ಷಗಳಲ್ಲಿ ತೆಂಗಿಂದ ತಾವು ರೆವಿನ್ಯೂ ಕಾಣ್ತೀರಾ. ಈಗ 4 ವರ್ಷ ಆಗಿದೆ. 6 ಇಯರ್ಸ್ ಆದಮೇಲೆ ಇಲ್ಲಿಂದ ರೆವಿನ್ಯೂ ಬರುತ್ತೆ. ಒಂದು ಒಳ್ಳೆ ಬ್ಯೂಟಿಫುಲ್ ತೋಟ ಇನ್ವೆಸ್ಟ್ ಮಾಡೋದಕ್ಕೆ ಮತ್ತು ಮುಂದಿನ 2 ವರ್ಷದಲ್ಲಿ ಇದರಿಂದ ಲಾಭ ತೆಗೆದುಕೊಳ್ಳಿಕ್ಕೆ ಒಂದು ಬ್ಯೂಟಿಫುಲ್ ತೋಟ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಮರಗಳು ನಾಟಿ ಶೈಲಿ ಮರಗಳು.
ಇದು ಮೈಸೂರಿಗೆ 44 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಬಸ್ ಸ್ಟ್ಯಾಂಡ್ ಮತ್ತು ಮೈಸೂರು ರೈಲ್ವೆ ಸ್ಟೇಷನ್ನು ಮತ್ತು ಅರಮನೆ ಪ್ಯಾಲೇಸ್ ಇದೆಯಲ್ಲ, ಅಲ್ಲಿಂದ ಕರೆಕ್ಟಾಗಿ 42 to 44 ಕಿಲೋಮೀಟ್ರ್ ಆಗುತ್ತೆ. ಬಸ್ನ ಸೌಕರ್ಯ ಚೆನ್ನಾಗಿದೆ. ಇಲ್ಲೇ ಪಕ್ಕದಲ್ಲಿ ಸುಮಾರು ವಿಲೇಜ್ ಬರ್ತವೆ, ಅಲ್ಲೆಲ್ಲ ಬಸ್ನ ಸೌಕರ್ಯ ಇದೆ. KSRTC ಬಸ್ನ ಸೌಕರ್ಯ ಇದೆ. ಅಲ್ಲಿಂದ ಬಂದು ಬೈವಾಗಿ ಬರ್ಬೋದು, ಇಲ್ಲಾಂದರೆ ಸ್ವಂತ ವೆಹಿಕಲ್ ಕೂಡ ಬರ್ಬೋದು. ಮತ್ತು ಹೀಗೆ ಲ್ಯಾಂಡ್ ಸುತ್ತಲೂ ಕೂಡ ಒಂದು 20 ಅಡಿ ತಿರುಗಾಡೋದಕ್ಕೆ ಮತ್ತು ವೆಹಿಕಲ್ ತಿರುಗಾಡೋದಕ್ಕೆ ಈ ಥರ ಒಂದು ಸ್ಪೇಸ್ ಬಿಟ್ಕೊಂಡಿದ್ದಾರೆ. ಆರಾಮ್ಸೆ ಸುತ್ತಲೂ ಕೂಡ ವಾಚ್ ಮಾಡ್ಕೊಂಡು ತಿರುಗುವಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಈ ಥರ 4 ಮೂಲೆ ಕೂಡ 20 ಅಡಿ ಬಿಟ್ಟು ಈ ಮರಗಳು ಡೆವಲಪ್ ಮಾಡಿರ್ತಕ್ಕಂಥದ್ದು. ಸೆಕ್ಯೂರ್ ಆಗಿದೆ. ಸೊ ಎಲ್ಲ ಸುತ್ತಲೂ ಕೂಡ ಈ ಥರ ಮೆಸ್ ಫೆನ್ಸಿಂಗ್ ಆಗಿದೆ. ಒಂದು 380 ಈ ಒಂದು ಸೈಜಿನ ಮಹಾಗನಿ ಈಗ 4 ವರ್ಷ ಆಗಿದೆ. 15 ವರ್ಷಕ್ಕೆ ಇದು ಹಾರ್ವೆಸ್ಟಿಂಗ್ ಬರುತ್ತೆ. ಇದು ಕಮರ್ಷಿಯಲ್ ಕ್ರಾಪ್ಸ್. ಇದು ನೇರಳೆ ಹಣ್ಣು, ನೇರಳೆ ಹಣ್ಣು, ಈಗ ಎಲ್ಲ ತರಾವರಿ ಮರಗಳು. ಜೊತೆಗೆ ಕಮರ್ಷಿಯಲ್ ಕ್ರಾಪ್ಸ್, ಲಾಂಗ್ ಕ್ರಾಪ್ಸ್ ಬಂದು ತೆಂಗು ಮತ್ತು ಮಹಾಗನಿ. ಉಳಿದಂತೆ ನೀವು ಐಡಿಯಲ್ ರೈತರಾದರೆ ಈ ತೆಂಗಿನ ಮಧ್ಯೆ ಉಪ ಕ್ರಾಪ್ಸನ್ನು ಹಾಕೋಬೋದು. ಏನು ಬೇಕಾದ್ರೂ ನೀವು ಡಿಪೆಂಡಿಂಗ್ ಆನ್ ನಿಮ್ಮ ಒಂದು ಐಡಿಯಾಲಜಿ ಏನಿದೆಯೋ ಆ ಥರವಾಗಿ ನೀವು ಬೆಳೆಯನ್ನು ಉಪ ಕ್ರಾಪ್ಸನ್ನು ತೆಗಿಬೋದು. ಮಣ್ಣು ತುಂಬ ಚೆನ್ನಾಗಿದೆ. ಗುಡ್ ಫರ್ಟೈಲ್ ಸಾಯಿಲು. ಎಲ್ಲ ಕಡೆ ಸೆಕ್ಯೂರಾಗಿ ಮೆಸ್ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ಪಕ್ಕದಲ್ಲಿ ಒಂದು ದೊಡ್ಡ ಕೆರೆ ಬರುತ್ತೆ, ಇಲ್ಲಿಂದ ಜಸ್ಟ್ ಒಂದು 200 ಮೀಟ್ರು. ಬಟ್ ಸಮ್ಮರ್ ಟೈಮ್ ಆದ್ದರಿಂದ ಆಗೆಲ್ಲ ಡ್ರೈ ಆಗಿದೆ. ಮಳೆಗಾಲದಲ್ಲೇ ಅದು ಭರ್ತಿ ಆಗುತ್ತೆ. ಇದು ಮೈಸೂರಿಗೆ 44 ಕಿಲೋಮೀಟ್ರ್ ಆಗುತ್ತೆ ಅಂತ ಮೊದಲು ಹೇಳಿದ್ದೀನಿ. ಮತ್ತು ಬೆಂಗಳೂರಿಗೆ ರಫ್ಲಿ 200 ಕಿಲೋಮೀಟ್ರ್ ಆಗ್ಬೋದು. ಮತ್ತು ನಂಜನಗೂಡು ತಾಲೂಕು ಹೆಡ್ ಕ್ವಾರ್ಟರ್ ಏನಿದೆ ಅಲ್ಲಿಂದ 25 ಕಿಲೋಮೀಟ್ರ್ ಆಗುತ್ತೆ. ಒಂದು ವೆಲ್ ಮೇಂಟೈನ್ಡ್ ಕೊಕೊನೆಟ್ ಫಾರ್ಮ್ ಲ್ಯಾಂಡು. ನೀರಿನ ವ್ಯವಸ್ಥೆ ಇರ್ಬೋದು, ಸಾಯಿಲ್ ವೈಸ್ ಇರ್ಬೋದು, ಮನೆ ಮತ್ತು ರಸ್ತೆಯ ಆ್ಯಕ್ಸಸ್ಸು, ಮತ್ತು ನಿಯರ್ ಬೈ ಇರ್ತಕ್ಕಂಥ 4 ದಿಕ್ಕಲ್ಲೂ ಕೂಡ 4 ದೊಡ್ಡ ದೊಡ್ಡ ವಿಲೇಜ್ಗಳು. ಮತ್ತು ಡಾಕ್ಯುಮೆಂಟ್ ವೈಸ್ ತುಂಬ ಚೆನ್ನಾಗಿದೆ. ಇವರು ತೊಗೊಂಡಿರ್ತಕ್ಕಂಥ ಪ್ರಾಪರ್ಟಿ ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ. ಮೂಲ ಬಂದು ಜನರಲ್ಲು, ಲೀಗಲ್ ಆಗಿದೆ. ಇದು ಸ್ವಲ್ಪ ಸ್ಪೇಸ್ ಬಿಟ್ಕೊಂಡಿದ್ದಾರೆ, ಇಲ್ಲಿ ಏನು ಬೇಕಾದ್ರೂ ಮಾಡ್ಕೋಬಹುದು. ಇದು ಒಂದು ಗೇಟ್. ಇದು ಸೌತ್ ಕಡೆ ಗೇಟು. ಅಂದರೆ ಈ ಲ್ಯಾಂಡ್ಗೆ ನಾರ್ತು ಮತ್ತು ಸೌತ್ 2 ಕಡೆಗೂ ರಸ್ತೆ ಇದೆ ಅಂತ ಮೊದಲೇ ಹೇಳಿದ್ದೀನಿ. ನಾರ್ತ್ ಕಡೆಗೆ ಸ್ಲೈಡಿಂಗ್ ಗೇಟ್ ಇದೆ, ಸೌತ್ ಕಡೆಗೆ ಈ ಥರ ಮಾಮೂಲಿ ಗೇಟ್ ಹಾಕ್ಕೊಂಡಿದ್ದಾರೆ. ಇದು ಬಂದು ನಕ್ಷೆ ರೋಡ್. ಈ ರೋಡ್ ಬಂದು ಲೇಕ್ ಹತ್ರ ಹೋಗುತ್ತೆ. ಇದು ವಿಲೇಜ್ಗೆ ಹೋಗುತ್ತೆ. ಇದು ಪಕ್ಕದ ಗೇಟ್ ಪಕ್ಕದ ರಸ್ತೆ ನಕ್ಷೆ ರೋಡು. ಇಲ್ಲಿಂದ ಕರೆಕ್ಟಾಗಿ 1 ಕಿಲೋಮೀಟ್ರು ಬಸ್ ರೂಟು ದೊಡ್ಡ ವಿಲೇಜ್ ಬರುತ್ತೆ. ಇಲ್ಲಿಂದ ಈ ಕಡೆಯಿಂದ ಬರ್ಬೋದು, ಇಲ್ಲಿ ನಾರ್ತ್ ಕಡೆಯಿಂದ ಬರ್ಬೋದು. ಸೊ ಈ ರೀತಿ ಇರುವಂಥ ಒಂದು ಬ್ಯೂಟಿಫುಲ್ ವೆಲ್ ಮೇಂಟೈನ್ಡ್ ಕೋಕೋನಟ್ ಫಾರ್ಮ್ ಲ್ಯಾಂಡ್ ಮತ್ತು ಮಹಾಗನಿ ಟ್ರೀ ಇರುವಂಥ ಒಂದು ಬ್ಯೂಟಿಫುಲ್ ಮೇಂಟೈನ್ ತೋಟವನ್ನು ನಿಮ್ಗೆ ಕೊಡ್ತಾಯಿದ್ದೀನಿ. ಆಸಕ್ತಿ ಉಳ್ಳವರು ಈ ವಿಡಿಯೋ ನೋಡಿದ ತಕ್ಷಣ ಬಂದು ವಿಸಿಟ್ ಮಾಡಿ. ಓನರ್ ಪ್ರತಿನಿತ್ಯ ಇಲ್ಲೇ ಇರ್ತಾರೆ. ಡಾಕ್ಯುಮೆಂಟ್ ಅವ್ರದ್ದು ಇರುತ್ತೆ. ನೋಡಿ ನೀವು ಡಾಕ್ಯುಮೆಂಟ್ ಚೆಕ್ ಮಾಡಿ ವ್ಯಾಪಾರವನ್ನು ನೇರವಾಗಿ ಸೇಲರ್ ಮುಂದೆ ಮುಗಿಸ್ಕೊಂಡು ಈ ಪ್ರಾಪರ್ಟಿಯನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಇದರಿಂದ ಬರ್ತಕ್ಕಂಥ ಹೆಚ್ಚಿನ ಲಾಭಾಂಶವನ್ನು ಎಂಜಾಯ್ ಮಾಡುವಂಥ ಅವಕಾಶ ಇದೆ.
ವೀಡಿಯೋದಲ್ಲಿ ನೋಡೋದಕ್ಕಿಂತ ಫಿಸಿಕಲಾಗಿ ಬಂದು ನೋಡಿದಾಗ ಇನ್ನೂ ಮಜಾ ಕೊಡುತ್ತೆ. ಮತ್ತು ಈ ಭಾಗದಲ್ಲಿ ಯಾವುದೇ ರೀತಿಯಾದ ಒಂದು ಪ್ರಾಣಿಯ ಸಂಘರ್ಷಗಳು ಇಲ್ಲ. ಸುತ್ತ ವಿಲೇಜ್ ಇದೆ, ಸಾವಿರಾರು ಜನ ವಾಸ ಮಾಡ್ತಕ್ಕಂಥ ವಿಲೇಜ್ ಅದು. ಯಾವುದೇ ಪ್ರಾಣಿಗಳ ಹಾವಳಿ ಇಲ್ಲಿ ಇಲ್ಲ. ಪ್ರತಿ 2 ಬೋರ್ವೆಲ್ಲೂ ಕೂಡ ಸಫಿಷಿಯೆಂಟಾಗಿ ನೀರನ್ನು ತಾವು ಕಾಣ್ಬೋದು. ಪ್ರತಿ ಬೋರ್ವೆಲ್ಲೂ ಕೂಡ 2.5 ಇಂಚಸ್ ನೀರಿದೆ. ಒಳ್ಳೆ ಗುಡ್ ಹೀಲ್ಡಿಂಗ್ ಇದೆ. ಇಂಥ ಪ್ರಾಪರ್ಟಿ ಸಿಗೋದು ತುಂಬ ರೇರು. ದಯವಿಟ್ಟು ಸಿಕ್ಕಿದಾಗ ಆಸಕ್ತಿ ಉಳ್ಳವರು ನೀವು ಯಾವುದೇ ಭಾಗದಲ್ಲಿದ್ದರೂ ಬಂದು ತಗೊಳ್ಳಿ. ಇದು ಮೈಸೂರಿಗೆ ತುಂಬ ನಿಯರಾಗಿರ್ತಕ್ಕಂಥ ಒಂದು ಫಾರ್ಮ್ ಲ್ಯಾಂಡು. 5 ಎಕರೆ 35 ಕುಂಟೆ. ಸುತ್ತ ಮೆಸ್ ಫೆನ್ಸಿಂಗ್ ಆಗಿ ಹದ್ದುಬಸ್ತಾಗಿ ಕ್ಲಿಯರ್ ಟೈಟಲ್ ಡೀಡ್ ಹೊಂದಿರತಕ್ಕಂಥ ಈ ಒಂದು ಮೇಂಟೈನ್ ಫಾರ್ಮ್ ಲ್ಯಾಂಡನ್ನು ನಿಮಗೋಸ್ಕರ ಯೂಟ್ಯೂಬಲ್ಲಿ ಬಿಡ್ತಾಯಿದ್ದೀನಿ. ಪ್ರಶಾಂತವಾದ ವಾತಾವರಣ, ನಿಶಬ್ದವಾದ ವಾತಾವರಣ, ಯಾವುದೇ ಜನಜಂಗುಳಿ ಇಲ್ಲ, ಬಸ್ನ ಅವಳಿಗಳಿಲ್ಲ. ಒಳ್ಳೆ ನಿಸರ್ಗದತ್ತವಾಗಿರ್ತಕ್ಕಂಥ ಒಂದು ಸುಂದರವಾದ ತೋಟ. ಸೊ ನಿಮಗಾಗಿ 5 ಎಕರೆ 35 ಕುಂಟೆ ಒಂದು ಸುಂದರವಾದ ಮನೆ ಇರ್ತಕ್ಕಂಥದ್ದು. ಖಂಡಿತ ಯಾರೇ ಬಂದರೂ ಕೂಡ ನೀವು ಎಕ್ಸೈಟ್ಮೆಂಟ್ ಆಗಿ ತೊಗೊಳ್ತೀರಾ, ಆ ಥರ ಇದೆ. ಎಲ್ಲ ರೀತಿ ಅನುಕೂಲವಾಗಿರ್ತಕ್ಕಂಥ ಈ ಲ್ಯಾಂಡು ಕೋಕೋನಟ್ ಆ್ಯಂಡ್ ಮಹಾಗನಿ ಫಾರ್ಮ್ ಲ್ಯಾಂಡು. 5 ಎಕರೆ 35 ಕುಂಟೆ. ಥ್ಯಾಂಕ್ ಯು. ಇಲ್ಲೊಂದು ಬೋರ್ವೆಲ್ ಕಾಣ್ಬೋದು. ಒಟ್ಟು 2 ಇವೆ. ಈ ಥರ ಮಹಾಗನಿ ಲ್ಯಾಂಡ್ ಸುತ್ತಲೂ ಕೂಡ ಇದೆ. 380 ಮಹಾಗನಿ ಇದೆ. ಇದು ಎಂಟ್ರೆನ್ಸ್ ಇದು. ಸೊ ಇದು ನಾರ್ತ್ ಕಡೆ ಬರುವಂತಹ ಆಕ್ಸಸ್ ಇದು. ಸೊ ತುಂಬ ಚೆನ್ನಾಗಿದೆ. ವಿಶಾಲವಾದ ಗ್ಯಾಪ್ ಇದೆ ಪ್ರತಿಯೊಂದು ತೆಂಗಿನ ಮರದಕ್ಕೆ. ಈ ಥರ ಇಂಡಿವಿಜುವಲ್ ಟ್ಯಾಪ್ ಇದೆ ನೀರು ಹೋಗಲಿಕ್ಕೆ. ಇದು ಬಂದು ಪಂಪ್ ಹೌಸು ನೋಡಿ. ಈ ರೀತಿಯಾಗಿ ಪ್ರತಿಯೊಂದು ಗಿಡಕ್ಕೆ ಈ ಥರ ನೀರು ಹೋಗುತ್ತೆ ಇಂಡಿವಿಜುವಲ್ ಆಗಿ. ಆನ್ ಮಾಡಿಬಿಟ್ರೆ ಆರಾಮ್ಸೆ ಪ್ರತಿಯೊಂದು ಮರಕ್ಕೂ ನೀರು ತಲುಪುತ್ತೆ. ಇದು ಬಂದು ಎಂಟ್ರೆನ್ಸ್, ಇದು ನಾರ್ತ್ ಕಡೆ ಎಂಟ್ರೆನ್ಸ್. ಇದು ಇಂಡಿವಿಜುವಲ್ 24 hours ಪವರ್ ಇದೆ. TC ಇದೆ. ಈ ನಾರ್ತ್ ಕಡೆಗೆ ಸ್ಲೈಡಿಂಗ್ ಗೇಟ್ ಇದೆ. ಸೆಕ್ಯೂರಾಗಿ ಸ್ಲೈಡಿಂಗ್ ಗೇಟ್ ಮಾಡ್ಕೊಂಡಿದ್ದಾರೆ. ಇದು ಇಂಡಿವಿಜುವಲ್ TC ಇವ್ರಿಗೋಸ್ಕರನೇ. ಇದು ಯಾರು ಯೂಸ್ ಮಾಡೋಕ್ಕಾಗಲ್ಲ, ಸ್ವಂತ ಇವ್ರದ್ದು. ಇದು 24 hours ನಿರಂತರ ಜ್ಯೋತಿ ಸಿಗುತ್ತೆ. ಸುತ್ತಲೂ ಕೂಡ ಈ ಥರ ಮಹಾಗನಿಯನ್ನು ಕಾಣ್ಬೋದು. 380 ಮಹಾಗನಿ ಮರಗಳಿದೆ. ಸೊ ಈ ರೀತಿ ಇರುವಂಥ ಒಂದು ಬ್ಯೂಟಿಫುಲ್ ತೋಟ. ಮೈಸೂರಿಗೆ 45 ಕಿಲೋಮೀಟರ್ ಇರುವಂಥದ್ದು. ನಂಜನಗೂಡಿಗೆ 25 ಕಿಲೋಮೀಟ್ರು. ಮತ್ತು ಇಲ್ಲೊಂದು ಹೋಬಳಿ ಮಟ್ಟದ ವಿಲೇಜ್ ಇದೆ, ಅಲ್ಲಿಗೆ 3 ಕಿಲೋಮೀಟ್ರ್ ಆಗುತ್ತೆ. ಸೊ 5 ಎಕರೆ 35 ಕುಂಟೆ. ಇದು ನಾರ್ತ್ ರೋಡ್. ಇದು ನಾರ್ತ್ ರಸ್ತೆ. ಇಲ್ಲಿಂದ 200 ಮೀಟ್ರು ಒಂದು ಬಸ್ ರೂಟ್ ಬರುತ್ತೆ. ಅಲ್ಲಿಂದ ಟಾರ್ ರೋಡಿಂದ 200 ಮೀಟ್ರು. ಇದೆಲ್ಲ ಖಾಲಿ ಭೂಮಿಗಳು. ಪಕ್ಕದ ಓನರು ತುಂಬ ಚೆನ್ನಾಗಿದೆ. ಅಲ್ಲೊಂದು ಮುಂದೆ ಕಾಣ್ತಿರ್ತಕ್ಕಂಥ ಫಾರ್ಮ್ ಹೌಸು, ಅವರು ಕೂಡ ಅಲ್ಲೇ ವಾಸವಾಗಿದ್ದಾರೆ.
ದೂರದಲ್ಲಿ ಒಂದು ವೈಟ್ ಮನೆ ಕಾಣ್ತಾ ಇದೆಯಲ್ಲ, ಅದು ವಿಲೇಜು. ಹೀಗೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ತೋಟವನ್ನು ನಿಮಗೋಸ್ಕರ ಅರ್ಪಿಸ್ತಾ ಇದ್ದೇನೆ ಕಾಲ್ ಮಾಡಿ. ನಾನು ಉಡುಪ 9901323456 ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ತರಹದ ಪ್ರಾಪರ್ಟಿಗಳು ತಾವು ಸೇಲ್ ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ಬರ್ತಕ್ಕಂಥ ಪ್ರಾಪರ್ಟೀಸ್ ಕರ್ನಾಟಕವನ್ನು ಫಾಲೋ ಅಪ್ ಮಾಡಿ ಸಂಪರ್ಕಿಸಿ. ಥ್ಯಾಂಕ್ ಯು. ಇದು ಮೈಸೂರು ಟು ಊಟಿ ಮತ್ತು ಮೈಸೂರು ಟು ಕೇರಳ, ಮೈಸೂರು ಟು ಊಟಿ ಹಾಗೆಯೇ ಮೈಸೂರು ಟು ಕೇರಳ ಕನೆಕ್ಟ್ ಆಗ್ತಕ್ಕಂಥ ಇದು ಕನೆಕ್ಟಿವಿಟಿ ಬಸ್ ರೂಟು. ಇಲ್ಲಿಂದ ಕರೆಕ್ಟಾಗಿ 44 ಕಿಲೋಮೀಟ್ರ್ ಮೈಸೂರು. ಈ ರೋಡು ಹೀಗೇ ಮೊದಲು ಹೇಳ್ದಂಗೆ ಗುಂಡ್ಲುಪೇಟೆ ಮುಖಾಂತರ ಬೇಗೂರು, ಗುಂಡ್ಲುಪೇಟೆ ಮುಖಾಂತರ ಊಟಿ ಮತ್ತು ಕೇರಳ ಅಂದರೆ ಸುಲ್ತಾನ್ ಬತ್ತೇರಿ ಮುಖಾಂತರ ಕೋಜಿಕೋಡ್ಗೆ ಕನೆಕ್ಟ್ ಆಗ್ತಕ್ಕಂಥ ಇದು ಬಸ್ ರೂಟು. ಸೊ ಇಲ್ಲಿಂದ ಆ ತೋಟಕ್ಕೆ 200 ಮೀಟ್ರು. ಇದು ನಕ್ಷೆ ರೋಡ್. ಇದು ನಾರ್ತ್ ಕಡೆಯಿಂದ ಹೋಗ್ತಕ್ಕಂಥ ರಸ್ತೆ ಮತ್ತು ಸೌತ್ ಕಡೆಯಿಂದ ಕೂಡ ವಿಲೇಜ್ ಕಡೆಯಿಂದ ಬರುವಂಥದ್ದು. ಅಲ್ಲಿ 1 ಕಿಲೋಮೀಟ್ರ್ ಆಗುತ್ತೆ. ಈ ರೋಡ್ಗೆ ತುಂಬ ಹತ್ರ. ಸೊ ಈ ಥರ ಇರ್ತಕ್ಕಂಥ ಆ್ಯಕ್ಸಸ್ಸು 5 ಎಕರೆ 35 ಗುಂಟೆ ಫಾರ್ಮ್ ಲ್ಯಾಂಡ್, ಕೋಕೋನಟ್ ಫಾರ್ಮ್ ಲ್ಯಾಂಡ್